ಬಿಜೆಪಿ ಯಾವ ರೀತಿಯಾದಂತ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದೆ ಅಂತ ಮತ್ತೊಂದು ಕಡೆ ಯಡಿಯೂರಪ್ಪನವರ ಹೋಮ ಹವನ ಟುಸ್ ಆಗುತ್ತೆ. ಬೆಳಗಾವಿಯಲ್ಲಿ ಸಚಿವ ಎಚ್.ಡಿ. ರೇವಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. 5 ವರ್ಷ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿರುತ್ತೆ, ಯಾವುದೇ ರೀತಿಯಾದಂತ ಸಮಸ್ಯೆನೇ ಇಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರ ಸಹೋದರ ಎಚ್.ಡಿ. ರೇವಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. 5 ವರ್ಷ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿರುತ್ತೆ, ಯಾರು ಕೂಡ ಏನು ಮಾಡೋದಕ್ಕಾಗೋದಿಲ್ಲ, ಯಾವುದೇ ಹೋಮ ಹವನ ಏನ್ ಮಾಡಿದ್ರು ಅಷ್ಟೇ ನಮ್ಮ ಸರ್ಕಾರ ಸೇಫ್. ಬಿ.ಎಸ್. ಯಡಿಯೂರಪ್ಪ ಹೋಮ ಟುಸ್ ಆಗುತ್ತೆ, ಕುಮಾರಸ್ವಾಮಿ ಸಿಎಂ ಆಗಿ ಮುಂದುವರಿತಾರೆ ಅಂತ ಎಚ್.ಡಿ. ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಈ ಬಾರಿ ಜನಪ್ರಿಯ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಕೂಡ ಎಚ್.ಡಿ. ರೇವಣ್ಣ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬಿ.ಎಸ್. ಯಡಿಯೂರಪ್ಪನವರು ಅದೇನೇ ಹೋಮ ಹವನ ಏನ್ ಮಾಡಿದ್ರು ಅಷ್ಟೇ ಅವೆಲ್ಲವೂ ಕೂಡ ಟಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವ ಹೋಮ ಮಾಡಿದ್ರು ಏನು ಆಗಲ್ಲ, ನಾನೇ ಹೇಳೋದಿಲ್ವನ್ರಿ. ಯಡಿಯೂರಪ್ಪನವ್ರ ಹೋಮ ಎಲ್ಲ ಟುಸ್ ಆಗುತ್ತೆ. ನಮ್ಗದು ಅಭ್ಯಾಸ ಎಲ್ಲ ಶಿವನ್ ಭಕ್ತರು, ಶಿವನ್ ನಮಸ್ಕಾರ ಮಾಡ್ತೀವಿ ಅಷ್ಟೇ ನಾವು. ನೋಡ್ರಿ, ಯಾವ ಹೋಮ ಮಾಡಿದ್ರು ಏನು ಆಗಲ್ಲ, ನಾನೇ ಹೇಳೋದಿಲ್ವನ್ರಿ. ಯಡಿಯೂರಪ್ಪನವ್ರ ಹೋಮ ಎಲ್ಲ ಟುಸ್ ಆಗುತ್ತೆ. ನಮ್ಗದು ಅಭ್ಯಾಸ ಎಲ್ಲ ಶಿವನ್ ಭಕ್ತರು, ಶಿವನ್ ನಮಸ್ಕಾರ ಮಾಡ್ತೀವಿ ಅಷ್ಟೇ ನಾವು. ನೋಡ್ರಿ, ಯಾವ ಹೋಮ ಮಾಡಿದ್ರು ಏನು ಆಗಲ್ಲ, ನಾನೇ ಹೇಳೋದಿಲ್ವನ್ರಿ. ಯಡಿಯೂರಪ್ಪನವ್ರ ಹೋಮ ಎಲ್ಲ ಟುಸ್ ಆಗುತ್ತೆ. ನಮ್ಗದು ಅಭ್ಯಾಸ ಎಲ್ಲ ಶಿವನ್ ಭಕ್ತರು, ಶಿವನ್ ನಮಸ್ಕಾರ ಮಾಡ್ತೀವಿ ಅಷ್ಟೇ ನಾವು. ನೋಡ್ರಿ, ಯಾವ ಹೋಮ ಮಾಡಿದ್ರು ಏನು ಆಗಲ್ಲ, ನಾನೇ ಹೇಳೋದಿಲ್ವನ್ರಿ. ಇದು ರೇವಣ್ಣ ಅವರ ಹೇಳಿಕೆ. ಮತ್ತು ಒಂದ್ ಕಡೆ ನಮ್ಮ ಪಕ್ಷದ ಶಾಸಕರು ಬಿಜೆಪಿಗೆ ಹೋಗಲ್ಲ, ಬಿಜೆಪಿಯವರು ಹಗಲು ಕನಸನ್ನ ಕಾಣುವುದನ್ನ ಮೊದಲು ಬಿಡ್ಲಿ. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಎಂ.ಬಿ. ಪಾಟೀಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಪಕ್ಷದ ಶಾಸಕರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗೋದಿಲ್ಲ, ಬಿಜೆಪಿಯವರು ಮೊದಲು ಹಗಲು ಕನಸನ್ನ ಕಾಣುವುದನ್ನ ಬಿಡೋದು ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವರಾಗಿರುವಂತ ಎಂ.ಬಿ. ಪಾಟೀಲ್ ಅವರು ಸರ್ಕಾರವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಮ್ಮ ಶಾಸಕರು ನಮ್ಮ ಜೊತೆನೇ ಇರ್ತಾರೆ. ಕಂಪ್ಲಿ ಶಾಸಕ ಗಣೇಶ್ ಬಂಧನಕ್ಕೆ ಅಗತ್ಯವಾದಂತ ಎಲ್ಲಾ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀವಿ. ಎಲ್ಲಾ ಅತೃಪ್ತ ಶಾಸಕರು ನಮ್ಮ ಸಂಪರ್ಕದಲ್ಲೇ ಇದ್ದಾರೆ, ಮೊಬೈಲ್ ಬಂದ್ ಮಾಡಿಕೊಂಡು ಸ್ಥಳ ಬದಲಿಸುತ್ತಿದ್ದಾರೆ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಗೃಹ ಸಚಿವರಾಗಿರುವಂತ ಎಂ.ಬಿ. ಪಾಟೀಲ್ ಇಲ್ಲಿ ಪ್ರಮುಖವಾಗಿ ಕಂಪ್ಲಿ ಶಾಸಕ ಗಣೇಶ್ ಅವರ ಬಂಧನಕ್ಕೆ ಅಗತ್ಯವಾದಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಅತೃಪ್ತ ಶಾಸಕರೆಲ್ಲರೂ ನಮ್ಮ ಸಂಪರ್ಕದಲ್ಲಿದ್ದಾರೆ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಮೊಬೈಲ್ ಬಂದ್ ಮಾಡಿಕೊಂಡು ಸ್ಥಳವನ್ನ ಬದಲಿಸ್ತಾ ಇದ್ದಾರೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಗೃಹ ಸಚಿವರಾಗಿರುವಂತ ಎಂ.ಬಿ. ಪಾಟೀಲ್. ನಮ್ಮ ಪಕ್ಷದ ಯಾವೊಬ್ಬ ಶಾಸಕರು ಕೂಡ ಬಿಜೆಪಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗೃಹ ಸಚಿವ ಎಂ.ಬಿ. ಹೇಳಿದ್ದಾರೆ.